ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಉಷ್ಣ ಎಂಬ ಪಾಠದಲ್ಲಿನ ಚಟುವಟಿಕೆ 3.10 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ, ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳುವ ಬಣ್ಣದ ಬಗ್ಗೆ ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ. ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ, 2 ಲೋಹದ ಪಾತ್ರೆಗಳು, ಕಪ್ಪು ಬಣ್ಣ, ಬಿಳಿಯ ಬಣ್ಣ ಹಾಗೂ ನೀರು, ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆ ಮಾಡಲು ಬೇಕಾಗುತ್ತದೆ. ಈಗ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದರೆ, ಒಂದೇ ರೀತಿಯ 2 ಲೋಹದ ಪಾತ್ರೆಗಳನ್ನು ತೆಗೆದುಕೊಂಡು ಒಂದರ ಮೇಲ್ಮೈಗೆ ಕಪ್ಪು ಬಣ್ಣ ಹಾಗೂ ಇನ್ನೊಂದು ಲೋಹದ ಪಾತ್ರೆಯ ಮೇಲ್ಮೈಗೆ ಬಿಳಿಯ ಬಣ್ಣವನ್ನು ಹಚ್ಚಬೇಕು. ಈ ರೀತಿಯಾಗಿ ನಾವು ಈ ಬಣ್ಣವನ್ನು ಹಚ್ಚಬೇಕಾಗುತ್ತೆ. ನಂತರ ಎರಡರಲ್ಲೂ ಸಮ ಪ್ರಮಾಣದಲ್ಲಿ ನೀರನ್ನು ತುಂಬಿ ಮಧ್ಯಾಹ್ನದ ಬಿಸಿಲಿನಲ್ಲಿ ಸುಮಾರು 1 ಗಂಟೆ ಕಾಲ ಈ 2 ಪಾತ್ರೆಗಳನ್ನು ಇಡಬೇಕಾಗುತ್ತೆ. ಎರಡರಲ್ಲೂ ನೀರಿನ ತಾಪವನ್ನು ನಾವು ನೋಡಬೇಕಾಗುತ್ತೆ. ತಾಪದಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬರುತ್ತದೆ ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗುತ್ತದೆ. ನಂತರ ಯಾವ ಪಾತ್ರೆಯಲ್ಲಿ ಹೆಚ್ಚು ಬಿಸಿಯಾದ ನೀರನ್ನು ಹೊಂದಿದೆ ಅನ್ನೋದನ್ನು ಹೇಳಬೇಕಾಗುತ್ತದೆ. ಈಗ ಆ ಚಟುವಟಿಕೆಯನ್ನು ನಾವು ನೋಡೋಣ. ಇಲ್ಲಿ ಮಧ್ಯಾಹ್ನದ ಬಿಸಿಲಿನಲ್ಲಿ ಇಲ್ಲಿ ಕಪ್ಪು ಬಣ್ಣವನ್ನು ಬೆಳೆದಿರುವಂತಹ ಒಂದು ಪಾತ್ರೆ, ಬಿಳಿಯ ಬಣ್ಣವನ್ನು ಬೆಳೆದಿರುವಂತಹ ಒಂದು ಪಾತ್ರೆ, 2 ಪಾತ್ರೆಯಲ್ಲೂ ಸಮ ಪ್ರಮಾಣದ ನೀರನ್ನು ನಾವು ತೆಗೆದುಕೊಂಡು ಮಧ್ಯಾಹ್ನದ ಬಿಸಿಲಿನಲ್ಲಿ ನಾವು ಇಟ್ಟಿದ್ದೇವೆ. 1 ಗಂಟೆಯ ಕಾಲ ಹೀಗೆಯೇ ನಾವು ಬಿಡಬೇಕು. ಈಗ ನಾವು 1 ಗಂಟೆ ಅಥವಾ ಕೆಲವು ನಿಮಿಷಗಳ ಕಾಲ ನಾವು ಈ ಒಂದು ಪಾತ್ರೆಯಲ್ಲಿರುವಂತಹ ನೀರಿನ ತಾಪವನ್ನು ನಾವು ಮುಟ್ಟಿ ನೋಡಬೇಕಾಗುತ್ತದೆ. ಮೊದಲು ನಾವು ಬಿಳಿ ಬಣ್ಣದ ಪಾತ್ರೆಯಲ್ಲಿರುವ ನೀರನ್ನು ನಾವು ಮುಟ್ಟಿ ನೋಡ್ತಾ ಇದ್ದೀವಿ. ನಂತರ ಕಪ್ಪು ಬಣ್ಣ ಹೊಂದಿರುವ ಪಾತ್ರೆಯಲ್ಲಿನ ನೀರನ್ನು ನಾವು ಮುಟ್ಟಿ ನೋಡ್ತಾ ಇದ್ದೀವಿ. ಈಗ ಈ ಪಾತ್ರೆಗೆ ಹೋಲಿಸಿದರೆ ಹೆಚ್ಚಾದ ಬಿಸಿಯನ್ನು ಹೊಂದಿರುವ ನೀರನ್ನು ಈ ಪಾತ್ರೆ ಹೊಂದಿದೆ. ಫಲಿತಾಂಶವನ್ನು ನಾವು ನೋಡೋದಾದರೆ, ಕಪ್ಪು ಬಣ್ಣ ಹೊಂದಿರುವ ಪಾತ್ರೆಯಲ್ಲಿನ ನೀರು ಹೆಚ್ಚು ಬಿಸಿಯಾಗಿರುತ್ತದೆ ಬಿಳಿ ಬಣ್ಣವನ್ನು ಹೊಂದಿರುವ ನೀರಿಗಿಂತ. ಕಾರಣ, ಕಪ್ಪು ಬಣ್ಣ ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳುತ್ತದೆ ಎಂಬುದನ್ನು ಈ ಚಟುವಟಿಕೆಯ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಆತ್ಮೀಯರೇ, ಇದುವರೆಗೂ ನಿಮ್ಮೊಂದಿಗೆ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟ ನಾನು ಮೋಹನ್ ಬಾಬು, BS ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ.